Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಸರ್, ಈಗ ಸಿಎಂ ಸಿದ್ದರಾಮಯ್ಯ ಅವರು ಎರಡನೇ ಬಾರಿಗೆ ಪತ್ರವನ್ನು ಬರೆದಿದ್ದಾರೆ. ಯಾಕಂದ್ರೆ ಮೊದಲನೇ ಪತ್ರಕ್ಕೆ ಸರಿಯಾದ ರೀತಿಯ ಪ್ರತಿಕ್ರಿಯೆ ವ್ಯಕ್ತ ಆಗಿಲ್ಲ. ಮತ್ತೊಮ್ಮೆ ಪತ್ರವನ್ನು ಕೇಂದ್ರ ನೋಡಿ, ಒಬ್ಬ ಹೆಡ್ ಆಫ್ ಸ್ಟೇಟ್ ಮುಖ್ಯಮಂತ್ರಿಯವರು ಎರಡೆರಡು ಸರಿ ಪತ್ರ ಬರೀಬೇಕಾ ಇವ್ರ ಗಮನ ಸೆಳೆಯಲಿಕ್ಕೆ? ಆಮೇಲೆ ಯಾರ ಬಗ್ಗೆ ಬರೆದಿರೋದು? ಒಬ್ಬ ಸಂಸದರು, ಸಿಟ್ಟಿಂಗ್ ಪಾರ್ಲಿಮೆಂಟ್ ಮೆಂಬರ್ ಬಗ್ಗೆ ಬರೆದಾಗ ಇವರು ತಕ್ಷಣವೇ ಅದಕ್ಕೆ ಅಟ್ಲೀಸ್ಟ್ ಏನಾದರೂ ಅಕ್ನಾಲೇಜ್ಮೆಂಟ್ ಕೊಟ್ಟು ರೆಸ್ಪಾನ್ಸ್ ಮಾಡಿ, ಹೌದು ಇದು ನಮ್ಮ ಗಮನಕ್ಕೆ ಬಂದಿದೆ, ನಾವು ಇದರ ಇಂಥ ಒಂದು ಏನು ಈ ಪ್ರಕ್ರಿಯೆಯನ್ನು ಏನು ನಡೆಸಬೇಕಾಗಿದೆ. Come my love, please don't say no baby, come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಅದಕ್ಕೆ ನಾವು ಚಾಲನೆ ನೀಡಿದ್ದೀವಿ ಅಂತ ಏನಾದರೂ ಹೇಳಬೇಕಾಗಿತ್ತಲ್ಲ. 25 ದಿನ ಆ ಪತ್ರದ ಮೇಲೆ ಮಲ್ಕೊಂಡು ಈಗ ಎರಡನೇ ಪತ್ರ ಬಂದಾಗ ನಾವು ನೋಡ್ತೀವಿ ಮಾಡ್ತೀವಿ ಅಂತ ಇನ್ನೂ ಹೇಳ್ತಾ ಇದ್ದಾರೆ. ಇನ್ನೂ ಕಾನೂನು ಕ್ರಮವನ್ನು ಜರುಗಿಸ್ತಾ ಇಲ್ಲ. ಬೇರೆ ಆಪೋಸಿಷನ್ ಲೀಡರ್ಗಳಿಗೆ ಅರೆಸ್ಟ್ ಮಾಡಬೇಕು, ಅವ್ರ ಮೇಲೆ ITED ಆಗಬೇಕು ಅಂದಾಗ ಅವಾಗ ಯಾವುದೇ ರೂಲ್ಸು ರೆಗ್ಯುಲೇಷನ್ಸು ಫಾಲೋ ಮಾಡೋಲ್ಲ. ಆದರೆ ಈಗ ಪ್ರಜ್ವಲ್ ರೇವಣ್ಣ ಇದರಲ್ಲಿ ನೀವು ಅದು ಕೊಡಬೇಕು, ಈ ದಾಖಲೆ ಕೊಡಬೇಕು, ಆ ದಾಖಲೆ ಕೊಡಬೇಕು, ಕೋರ್ಟಿಂದ ಆದೇಶ ತರಬೇಕು. ಈಸ್ ಅ ಫ್ಯೂಜಿಟಿವ್. ಯಾರು ಕಾನೂನನ್ನು ಮುರಿದಿದ್ದಾರೆ ಅವ್ರಿಗೆ ಕರಬೇಕಾದ್ರೆ ನೀವೇನು ಕಾನೂನು ಪಾಲನೆ ಮಾಡ್ತಾಯಿದ್ದೀರಾ? ಏನು ನೀವು ಆ್ಯಸ್ ಪರ್ ಲಾ ಏನಿದೆ MEA ಅವರು ಮನಸ್ಸು ಮಾಡಿದ್ರೆ ತಕ್ಷಣವೇ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಿ ಏನು ಬೇರೆ ವಿದೇಶದಲ್ಲಿರುವಂಥ ಇನ್ವೆಸ್ಟಿಗೇಟಿವ್ ಏಜೆನ್ಸೀಸ್ ಏನಿದೆ ಅವರ ಏನು ಸಹಕಾರದಿಂದ ಅವ್ರಿಗೆ ತರ್ಬೋದು. ಇವ್ರಿಗೆ ತರೋಕ್ಕೆ ಇಷ್ಟ ಇಲ್ಲ ಅಷ್ಟೇ. ಈಗ ಎಲ್ಲಿದ್ದಾರೆ, ಯಾಕಿದ್ದಾರೆ, ಸುಮ್ಮನೆ ಪತ್ರಿಕೆಯಲ್ಲಿ ಹೇಳಿಕೆ ಕೊಡೋದ್ರಿಂದ ಆಗೋದಿಲ್ಲ. ನೀವು ಒಂದು ನಿರ್ದೇಶನ ಕೊಡಬೇಕಾಗ್ತದೆ. ಹೌದು, ಇಲ್ಲಿ SIT ಅವರು, ರಾಜ್ಯದ SIT ಅವರು ಇಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ, ಇವ್ರಿಗೆ ಸಹಕಾರ ನೀಡಿ ಅಂತ ಅವರು ಪತ್ರ ಬರೆದ್ರೆ ವಿದೇಶದಲ್ಲಿರುವಂಥ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಕೂಡ ಕೇಂದ್ರದ ಮಾತಿಗೆ ಒಪ್ತಾರೆ. ಸರ್, ದೇವೇಗೌಡರು ಕೂಡ ಪತ್ರವನ್ನು ಬರೆದಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರಿಗೆ ವಾಪಸ್ ಬರಬೇಕು ಅನ್ನುವಂಥ. ನೋಡಿ ಇವರೇ, ನಾನು ಅವತ್ತು ಹೇಳಿದ್ದೀನಿ, ನಾನು ಹೆಚ್ಚೇನೂ ಹಿರಿಯರ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ಆದರೆ ಎಲ್ಲ ಅನುಭವಿಸ್ತಾ ಇದ್ದಾರೆ ಆ ಕುಟುಂಬದಲ್ಲಿ. ಇಂಥವೆಲ್ಲ ನಡೆದಿದೆ ಅಂತ ಗಾಳಿ ಸುದ್ದಿ ಎದ್ದಾಗ ಒಂದು ಸರಿಯನ್ನ ಇದು ನಿಜಾನ ಇಲ್ಲ ಅಂತ ಪರಿಶೀಲನೆ ಮಾಡೋಕ್ಕೆ ಸಭೆ ಮಾಡಿದ್ರ? ಇಂಥ ಯಾಕೆ ಅಮಿತ್ ಶಾ ಅವರು ಇವನಿಗೆ ಪ್ರಜ್ವಲಿಗೆ ಟಿಕೆಟ್ ಕೊಡಬಾರ್ದು ಅಂತ ಏನು ಮಾಹಿತಿ ಪಡೆದ್ರ? ಇದೆಲ್ಲ ಗೊತ್ತಿತ್ತಲ್ಲ ಅವರಿಗೆ. ನೋಡಿ, ಇದು BJP ಅವರು JDS ಅವರು ಸೇರಿಸಿ ಇದು ಸಂಚನ ಮಾಡಿರೋದು. ಪ್ರಜ್ವಲ್ ರೇವಣ್ಣಗೆ ವಿದೇಶಕ್ಕೆ ಒಂದು FIR ಆಗ್ತಾ ಇದ್ದಂಗೆ ಒಂದಿನ ಮುಂಚೆನೇ ಇವ್ರು ಕಳಿಸಿರೋದು. ದೇವರಾಜೇಗೌಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ಸಂಪೂರ್ಣ ಮಾಹಿತಿ ಅಮಿತ್ ಶಾ ಅವರಿಗೆ ಗೊತ್ತಿತ್ತು, JDS ಅವ್ರಿಗೆ ಗೊತ್ತಿತ್ತು, ವರಿಷ್ಠರಾದಂಥ BJP ಅವರಿಗೆ ಎಲ್ಲರಿಗೂ ಗೊತ್ತಿತ್ತು, ವಿಜೇಂದ್ರ ಅವ್ರಿಗೆ ಗೊತ್ತಿತ್ತು, ಅಶೋಕ್ ಅವ್ರಿಗೆ ಗೊತ್ತಿತ್ತು ಅಂತ ಅವರೇ ಹೇಳ್ತಾ ಇದ್ದಾರಲ್ಲ. ಮತ್ತು ಗೊತ್ತಿದ್ರು ಟಿಕೆಟ್ ಕೊಟ್ಟು ಅವ್ರ ಪರ ಪ್ರಚಾರ ಮಾಡಿಬಿಟ್ಟು ಮತ್ತೆ FIR ಆಗೋದಕ್ಕಿಂತ ಮುಂಚೆನೇ ಅವರಿಗೆ ಫರಾರಿ ಮಾಡಿಸ್ಬಿಡೋದಂದರೆ ವಿದೇಶಕ್ಕೆ ಕಳಿಸ್ಬಿಟ್ಟು ಅರ್ಥ ಏನು? Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.